ಬೆಲ್ಲ ಇರತನೇ ನೊಣ ಮುಕ್ಕರ್ತಾವ ಅನ್ನೋದು ಖರೇನೆ ಐತ್ ನೋಡ್ರಿ. ರೈತರ ಹತ್ರ ಸರಿಯಾಗಿ ಮಾಲ್ ಇರತ್ತಾನೆ ಎಲ್ಲರೂ ಹೋಗಿ ಕೆಸರು ಗೌರ್ಮೆಂಟ್ ಹಿಡ್ಕೊಂಡು ಹೋಗಿ ಕೆಸರ ಅವ್ನ ಖರೀದಿ ಮಾಡ್ತಿತ್ತು. ಈಗ ಒಂದ್ ಪರಿಸ್ಥಿತಿ ಖರಾಬ್ ಐತಲ್ಲ, ಬೆಲ್ಲ ಇಲ್ಲಲ್ಲ. ಈಗ ಒಬ್ರು ಹಣಿಕೆ ಹಾಕ್ಸುದನ್ನೇ ನೋಡಲ್ಲ. ನಮ್ ಕೈಯಾಗ ಏನದ ದೇವ್ರ ಕೈಯಾಗದ ಅಂತಾರ, ಈಗ ದೇವ್ರ ಮ್ಯಾಗ ಹಾಕ್ಬಿಡ್ತಾರ. ಈಗ ಅಲ್ಲ, ನಿಮ್ಗೊಂದ್ ಅನ್ನದಾತ್ರಿ ಒಂದ್ ಮಾತ್ ಕೇಳ್ತೀನಿ, ಬೈಲಿತಾಳ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಇಲ್ಲೊಂದ್ 10 ರೂಪಾಯಿ ಲೈಟ್ ಬಿಲ್ ಹೆಚ್ಚಿಗೆ ಬತ್ತಲ್ಲ, ಕುಂಡಿ ಕಾಲ್ ಹಚ್ಕೊಂಡ್ ಓಡೋತಾರ ಸೀದಾ ಆಫೀಸ್ಗೆ. ಇಷ್ಟ ಹೆಂಗ್ ಬತ್ತು, ನಾವ್ ಎಲ್ಲಿಂದ ಕಟ್ಟಮ್ಮು ಅಂತ ಕೆಸರ್ ಅಂದಿ. 100, 50, 10, 20 ಕೀಟ್ ಹೊಡೆದಾಡ್ತಾರ. ನಿಂದು ಹೊಲ ಮನಿ ಎಲ್ಲ ನಡೆದ ದೇವ್ರ ಲೆಕ್ಕ ಅಂತ ಕೆಸರು ವಿಡಿಯೋ ಮಾಡಿ ಕೆಸರ್ ಹಾಕ್ದ್ರ ಅದ ಲ್ಯಾಯ ಸಿಕ್ತೇನು? ವಿಡಿಯೋ ಮಾಡ್ರಿ ಬೇಡನಲ್ಲ, ಅದು ಪ್ರೂಫ್ ಸೆಲೆಕ್ಟ್ ಆಗಿರ್ಲಿ. ರೀಲ್ಸ್ ಮಾಡು ಹಾಕ್ರಿ, ಮಂದಿಗೂ ಗೊತ್ತತ್ತ. ಆಡ್ ಕಮ್ ಕೊಡು ಇಟ್ ಕಮ್ ಕೊಡು ಅಂತ ಕೆಸರ್ ಅಂತಾರಲ್ಲ, ಅವ್ರಿಗೂ ಗೊತ್ತಾಗ್ಲಿ ಸ್ವಲ್ಪ ನಿಮ್ ಕಷ್ಟ ಏನದ ಅಂತ ಹೇಳಿ. ಇಲ್ಲಿ ಯಾರು ಆಗಂಗಿಲ್ರಿ, ನಿಮಗ್ ನೀವೇ ಆಗ್ಬೇಕ್ರಿ. ನೀವು ಪೂರಾ ಸರ್ಕಾರನೇ ತಳಗ್ ಬೀಳಿಸ್ಬಿಡ್ಬೇಕು, ಅಷ್ಟು ನಿಮ್ ಕೈಯಾಗ ಐತಿ ಬೇರಿ. ಒಂದ್ 2 ದಿನ ಮಾರ್ಕೆಟ್ ಬಂದಿಟ್ರಲ್ಲ, ಮಂದಿಗೆ ತಾನೇ ಗೊತ್ತತ್ತು. ಅಷ್ಟು ಮಂದಿಗೆ ಗೊತ್ತದ ಹೆಂಗ್ ಏನ್ ತಿನ್ಬೇಕು ಏನಿಲ್ಲ ಅಂಬದ್, ನಿಮ್ ಕಷ್ಟ ಏನ್ ಅಂಬದನು ಅಷ್ಟು ಮಂದಿಗೆ ಗೊತ್ತಾಗ್ತದ. ನಂಗ್ರಿ ಹಂಗೆ ಅನಿಸ್ತದ ನೋಡ್ರಪ್ಪ. ನಾ ಏನಾರಿ ತಪ್ಪ ಅಂದಿದ್ರೆ ಕ್ಷಮಿಸ್ಬಿಡ್ರಿ.